ಇಂದಿನ ಮೊದಲನೇ ಪ್ರಶ್ನೆ, ನಿಂಬೆಹಣ್ಣಿನಲ್ಲಿ ಹೆಚ್ಚಾಗಿರುವ ವಿಟಮಿನ್ ಯಾವುದು? ಆಪ್ಷನ್ ಎ ವಿಟಮಿನ್ ಬಿ, ಆಪ್ಷನ್ ಬಿ ವಿಟಮಿನ್ ಡಿ, ಆಪ್ಷನ್ ಸಿ ವಿಟಮಿನ್ ಕೆ, ಆಪ್ಷನ್ ಡಿ ವಿಟಮಿನ್ ಸಿ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಸಿ. ಎರಡನೇ ಪ್ರಶ್ನೆ, ನಮ್ಮ ದೇಹದಲ್ಲಿನ ಸೂಕ್ಷ್ಮ ಅಂಗ ಯಾವುದು? ಆಪ್ಷನ್ ಎ ಮೆದುಳು, ಆಪ್ಷನ್ ಬಿ ನಾಲಿಗೆ, ಆಪ್ಷನ್ ಸಿ ಚರ್ಮ, ಆಪ್ಷನ್ ಡಿ ಕಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಚರ್ಮ. ಮೂರನೇ ಪ್ರಶ್ನೆ, ಕರುಳಿನ ಹುಳುಗಳನ್ನು ತೆಗೆದುಹಾಕಲು ಯಾವ ತರಕಾರಿ ತಿನ್ನಬೇಕು? ಆಪ್ಷನ್ ಎ ಬೆಂಡೆಕಾಯಿ, ಆಪ್ಷನ್ ಬಿ ಹೂಕೋಸು, ಆಪ್ಷನ್ ಸಿ ಕ್ಯಾರೆಟ್, ಆಪ್ಷನ್ ಡಿ ಆಲೂಗೆಡ್ಡೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾರೆಟ್. ನಾಲ್ಕನೇ ಪ್ರಶ್ನೆ, ಯಾವ ಪ್ರಾಣಿಯ ಹಾಲನ್ನು ಸೇವಿಸಿದರೆ ಮತ್ತು ಬರುತ್ತದೆ? ಆಪ್ಷನ್ ಎ ಹಸು, ಆಪ್ಷನ್ ಬಿ ಒಂಟೆ, ಆಪ್ಷನ್ ಸಿ ಜಿರಾಫೆ, ಆಪ್ಷನ್ ಡಿ ಆನೆ. ಸರಿಯಾದ ಉತ್ತರ ಆಪ್ಷನ್ ಡಿ ಆನೆ. ಐದನೇ ಪ್ರಶ್ನೆ, ದೇಹದಲ್ಲಿ ಯಾವ ಅಂಶ ಕಡಿಮೆಯಾದರೆ ಕೂದಲು ಉದುರುತ್ತದೆ? ಆಪ್ಷನ್ ಎ ನೀರಿನ ಕೊರತೆ, ಆಪ್ಷನ್ ಬಿ ರಕ್ತದ ಕೊರತೆ, ಆಪ್ಷನ್ ಸಿ ವಿಟಮಿನ್ಸ್ ಕೊರತೆ, ಆಪ್ಷನ್ ಡಿ ಕ್ಯಾಲ್ಸಿಯಂ ಕೊರತೆ. ಸರಿಯಾದ ಉತ್ತರ ಆಪ್ಷನ್ ಬಿ ರಕ್ತದ ಕೊರತೆ. ಆರನೇ ಪ್ರಶ್ನೆ, ಬಿಪಿಯನ್ನು ನಿಯಂತ್ರಣದಲ್ಲಿಡಲು ಏನನ್ನು ತಿನ್ನಬೇಕು? ಆಪ್ಷನ್ ಎ ತುಪ್ಪ, ಆಪ್ಷನ್ ಬಿ ಬೀನ್ಸ್, ಆಪ್ಷನ್ ಸಿ ಶುಂಠಿ, ಆಪ್ಷನ್ ಡಿ ಬೀಟ್ರೂಟ್. ಸರಿಯಾದ ಉತ್ತರ ಆಪ್ಷನ್ ಡಿ ಬೀಟ್ರೂಟ್. ಏಳನೇ ಪ್ರಶ್ನೆ, ಶುಗರ್ ಇರುವವರು ಹಿಮೋಗ್ಲೋಬಿನ್ ಹೆಚ್ಚಿಸಲು ಏನನ್ನು ತಿನ್ನಬೇಕು? ಆಪ್ಷನ್ ಎ ಹಸಿರು ತರಕಾರಿ, ಆಪ್ಷನ್ ಬಿ ಸೊಪ್ಪುಗಳು, ಆಪ್ಷನ್ ಸಿ ಖರ್ಜೂರ, ಆಪ್ಷನ್ ಡಿ ಹಣ್ಣುಗಳು. ಸರಿಯಾದ ಉತ್ತರ ಹಸಿರು ತರಕಾರಿ ಮತ್ತು ಸೊಪ್ಪುಗಳು. ಎಂಟನೇ ಪ್ರಶ್ನೆ, ಪ್ರತಿದಿನ ಕನಿಷ್ಠ ಎಷ್ಟು ಲೀಟರ್ ನೀರು ಕುಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು? ಆಪ್ಷನ್ ಎ 2 ಲೀಟರ್, ಆಪ್ಷನ್ ಬಿ 3 ಲೀಟರ್, ಆಪ್ಷನ್ ಸಿ 4 ಲೀಟರ್, ಆಪ್ಷನ್ ಡಿ 5 ಲೀಟರ್. ಸರಿಯಾದ ಉತ್ತರ ಆಪ್ಷನ್ ಬಿ 3 ಲೀಟರ್. ಒಂಬತ್ತನೇ ಪ್ರಶ್ನೆ, ವಿಶ್ವದಲ್ಲೇ ಅತಿ ಹೆಚ್ಚು ಜನ ಯಾವ ಕಾಯಿಲೆಯಿಂದ ಸಾವನ್ನಪ್ಪುತ್ತಾರೆ? ಆಪ್ಷನ್ ಎ ಹೃದಯ ಸಮಸ್ಯೆ, ಆಪ್ಷನ್ ಬಿ ಲಿವರ್ ಸಮಸ್ಯೆ, ಆಪ್ಷನ್ ಸಿ ಕ್ಯಾನ್ಸರ್, ಆಪ್ಷನ್ ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ಸಮಸ್ಯೆ. ಇಂದಿನ ಕೊನೆಯ ಪ್ರಶ್ನೆ, ಚಿಟ್ಟೆಯ ಜೀವಿತಾವಧಿ ಎಷ್ಟು ದಿನಗಳು? ಆಪ್ಷನ್ ಎ 15 ದಿನಗಳು, ಆಪ್ಷನ್ ಬಿ 6 ತಿಂಗಳು, ಆಪ್ಷನ್ ಸಿ 3 ತಿಂಗಳು, ಆಪ್ಷನ್ ಡಿ 1 ತಿಂಗಳು. ಸರಿಯಾದ ಉತ್ತರ ಆಪ್ಷನ್ ಎ 15 ದಿನಗಳು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.